ಎಷ್ಟು ಓಡಾಡಿದೆ ಮತ್ತೆ ಕೂಮಿಂಗ್ ಮಾಡಿಲ್ವಾ? ಕೂಮಿಂಗ್ ಮಾಡೋ ಪ್ರಯತ್ನ ಇಲ್ಲ ಸರ್. ಇಲ್ಲಿ ಅವಶ್ಯಕತೆ ಹೇಳಿದ್ರಿ ನೀವು ಕೂಮಿಂಗ್ ಎಲ್ಲ ಮಾಡ್ಬಿಟ್ಟು ಆ ಕೂಮಿಂಗ್ ಬಿಟ್ವಿ, ಆಗಲ್ಲ ಅಂತ ಹೇಳಿ ಎಲ್ಲಿ ಓಡಾಡ್ತಾ ನಾವು ಕೇಜ್ ಎಲ್ಲ ಹಾಕಿ ಬೈಟನ್ನು ಕಟ್ಟಿದ್ವಿ, ಹೊರಗಡೆನೂ 2 ಹಸುನು ಕಟ್ಟಿದ್ವಿ. ನಮ್ಮನ್ನ ಎಷ್ಟು ಹಸು ಕಟ್ಟಿದ್ರಿ? 3 ಹಸು ಕಟ್ಟಿದ್ರಿ. ಒಂದೇನೋ ಕರುನೇನೋ ಒಂದು ಮೊನ್ನೆ ಕ್ಯಾಮ್ರಾದಲ್ಲಿ ಒಂದು ಚಿರತೆ ಇದೆ ಅಂತ ಗೊತ್ತಾಯ್ತು. ಚಿರತೆನೋ ತಿಂದಿದ್ಯಾ, ಅದೇ ತಿಂದಿದ್ಯಾ ಅದು ಗೊತ್ತಿಲ್ಲ ಕರುನ. ಅಲ್ಲಿ ಅದನ್ನು ಫೈಂಡ್ ಔಟ್ ಆಗಿಲ್ಲ. ಮೊನ್ನೆ ಈ ಹುಲಿ ಏನೋ ಈ ಕಡೆಯಿಂದ ಈ ಕಡೆ ಚಂಗೋಡ್ಡಳ್ಳಿ 2 ದಿವಸದಿಂದ ಅಲ್ಲಿ ಓಡಾಡ್ತಾರೆ. ರಾತ್ರಿ ಎಲ್ಲ ಕೊಂಬಿಂಗ್ ಮಾಡೋರು ಅಲ್ಲಿ ಕ್ಯಾಮ್ರಾ ಎಲ್ಲ ಬಿಟ್ಟು. ಮೋಸ್ಟ್ಲಿ ಇದೇ ಹುಲಿ ಈ ಕಡೆ ಪಾಸ್ ಆಗಿದೆಯಲ್ಲ ಇಲ್ಲಿ, ಅದ್ಯಾವ್ದು ಚಾನಲ್ ಏಳನೇ ಬೈಯಲ್ಲಿ ಸಹಿತ ಆ ಕಡೆಯಿಂದ ಇದೆಯಲ್ಲ ಬಾರ್ಡ್ರು, ಅಲ್ಲಿಂದ ಪಾಸ್ ಆಗಿದೆ. ರಾತ್ರಿ ಮೆಸೇಜ್ ಹೇಳಿದ್ರು ಅಲ್ಲಿಂದ ಈ ಕಡೆ ಪಾಸ್ ಆಗಿರ್ಬೋದು ಸರ್, ಅಲ್ಲಿವರೆಗೂ ಹೆಜ್ಜೆ ಬಂದೈತೆ ಮತ್ತೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಲ್ಲಿ ಅಷ್ಟೊಳಗೆ ಇದೊಂದು ಆಗೈತೆ ಸರ್. ಇದು 12 ಸ್ಪಾಟ್ ಬಿಟ್ಟು ಎಲ್ಲಿ ಹೋಗಿಲ್ಲ, ಸುಮ್ಮನೆ ಕತೆ ಹೇಳ್ಬಿಡಿ. 2 ವರ್ಷ ಆಗಿದೆ ಇಲ್ಲಿ ಇದ್ದು. 1226 ಹಾಸ್ಕೊಂಡು ಹಸು ತಿಂದಿದೆ ಓಸತಿಂದನು. ಸರಿ, ನಾ ಮನುಷ್ಯರಾಗಿರೋದು ಇಶ್ಯೂ ಆದ್ಮೇಲೆ ದೊಡ್ಡ ಆಗಿರೋದು. ಈಗ ನೀವು ಅಲ್ಲೋ 7ನೇ ಮೇಲೆ ಸೇತು ಅದಕ್ಕೂ ಸಂಬಂಧ ಇಲ್ಲ. ಅದೇ ಬೇರೆ ಇದೇ ಬೇರೆ. ಅದು ಮರಿ ಜೊತೆಗೆ ಹೋಗಿದೆ ಅಂತ ಹೇಳ್ತಿದ್ದಾರೆ, ಒಂದು ಮರಿ ಹೊತ್ತಿಗೆ ಹೋಗಿದ್ದಾರೆ ಅಂತ ಹೇಳ್ತದೆ. ಅದಕ್ಕೆ ನಂಬ್ತೀರಾ ನೀವು? ಹೆಜ್ಜೆ ಇದೆ ಅಂತ ಮರಿ ಇತ್ತ ನೀವು ಮರಿ ಎಲ್ಲ ಇಟ್ಕೋದಿವಿ ಅಂತ ಹೇಳಿದ್ರಿ. 2 ಇತ್ತು, 2 ತಗೋಗಿದೀವಿ ಅಂತ ಹೇಳಿದ್ರಿ. ನಮ್ಮ ಮರಿ ಗ್ರಾಮದವ್ರು ತೋರಿಸಿದಿರಾ? ಯಾರಿಗೆ ತೋರಿಸಿದಿರಾ? ಗ್ರಾಮದವ್ರಿಗೆ ಯಾರಿಗೆ ತೋರಿಸಿದಿರಾ? ಯಾರಿಗೂ ತೋರಿಸಿಲ್ಲ. ಯಾರಿಗೆ ತೋರಿಸಿದಿರಾ? ಅದೇ ಸರ್, ಯಾರು ತೋರಿಸಿದಿರಾ? ಯಾರಿಗೆ ತೋರಿಸಿದಿರಾ? ನಮ್ಮ ಮರಿ ಅಕ್ಕಪಕ್ಕ ಜಮೀನು ಯಾರಿಗೂ ತೋರಿಸ್ಬೇಕು. ನಾವೇ ನೋಡಿದೀವಿ. ನೀವು ಅದು ಒಂದು ತೋರಿಸಿ ಯಾರಿಗೂ ತೋರಿಸಿದ್ರೆ ಈಗ ನಾವು ತೋರಿಸಿಲ್ಲ. ಇದಾದ್ಮೇಲೆ ಕರು ಹೊಡೆದ್ಮೇಲೆ ಕರ್ಕೊಂಡೋಗಿ ತೋರಿಸ್ತೀನಿ ಕೇಳಿದೆ. ಇದೇ ಸೌಂಡ್ ಮಾಡ್ತೀವಿ ತೋರಿಸಿರೋದು. ನಾನೇ ಕರ್ಕೊಂಡು ಸ್ಪಾಟ್ನ ತೋರಿಸ್ತೀವಿ ಅಂತ ಹೇಳಿ ಸ್ಪಾಟ್ ತೋರಿಸಿನಿ. ಇದೇ ಸೌಂಡ್ ಮಾಡ್ತೀವಿ ಅಂತ. ನನ್ನೇ ಡಿಸ್ಟರ್ಬ್ ಮಾಡಬೇಡಿ, ಬನ್ನಿ ನಾಳೆ ಬರ್ತೀವಿ. ನಾಳೆ ಬಂದ್ರು ಅವರು ಸ್ಪಾಟಿಗೆ ಬಂದ್ರು. ಅವರು ಇಲ್ಲ ಜಾಗ ತೋರಿಸ್ತೀವಿ, ಬನ್ನಿ. ನೀವು ಬರಕಲ್ಲ, ನಾನು ಮುಂದೆ ಬರ್ತೀನಿ. ಕರ್ಕ ಬಂದ್ರು ಡಿಸ್ಟರ್ಬ್ ಮಾಡಬೇಡಿ, ನಾಳೆ ಬಂದು ಹಿಡಿತೀವಿ ಅಂತ ಹೇಳೋರೆ. ಕೇಳಿ ಸರ್, ನಾಳೆ ಬಂದು ಹಿಡಿದು ನಾನೇ ಕರ್ಕೊಂಡು ಹೋಗಿರೋದು ಕಾರ್ಯಾಚರಣೆಗಾರ ಬಂದ್ರೆ. ಅಲ್ಲಿ ಏನಾರ ಆಗ್ಲಿ, ಇಲ್ಲೂ ಇಂಪಾರ್ಟೆಂಟ್ ಎಲ್ಲ ತೋರಿಸ್ತೀನಿ. ತಗೊಳ್ಳಿ. ಇಲ್ಲ ಆಗಲ್ಲ ಅಂದ್ರೆ ಏನೋ ನೀವು ಏನೋ ಡಿಸೈಡ್ ಮಾಡಿ ಅಷ್ಟೇ ಸರ್. ಇಲ್ಲ ಆಯ್ತಾ, ಇಲ್ಲ ಆಗಲ್ಲ ಅಷ್ಟೇ. ಸುಮ್ಮನೆ 20 ದಿನ ಟೈಮ್ ಆಗುತ್ತೆ. ಅದಾಗದ ಬಂದು ಬಿಡಗಂಡು ನೀವು ಹಿಡಿಯಲ್ಲ. ರೈತ ಕಡೆ ನಮ್ಮ ಊರ ಕರೆ ತೋರಿಸಬೇಕು. 20 ದಿನ ಓವರ್ ಟೈಮ್ ಆಗಿದೆ. ಆಯ್ತು, ಒಂದು ನಿಮಿಷ ನೀವು ಹೇಳಿದ್ರಿ. ಇದಾದ್ಮೇಲೆ ಹಿರೇಗೊಂಡಲ್ಲಿ ಒಂದು ಯಾವ್ದೋ ಒಂದು ಇದು ಹಿಡಿದ್ವಿ. ಅಲ್ಲಿ ಹಿಡಿದ್ರಿ ಅವಾಗ ಇದು ಗೊತ್ತಾಯ್ತು ನಮಗೆ, ತೋರಿಸಿಲ್ಲ ಅಂತ. ಅವಾಗ ಅಲ್ಲಿ ಇವ್ರನ್ನೆಲ್ಲ ತೋರಿಸಿ ಹೊಸ ವಿಡಿಯೋ ಹಿಡಿದ್ವಲ್ಲ, ಅವಾಗ್ಲೂ ತೋರಿಸಿದ್ರು. ಮೊನ್ನೆ ಇದು ಕಂದ್ಲಿಕೆಯಲ್ಲಿ ಹಿಡಿದ್ವಲ್ಲ, ಅಲ್ಲೂ ರಾತ್ರಿ 12 ಗಂಟೆಯಲ್ಲಿ ಗ್ರಾಮದವ್ರು 4 ಜನ ಕರ್ಕೊಂಡ್ಬಂದು ಅದನ್ನು ತೋರಿಸಿ. ಆ ಥರ ತೋರಿಸ್ಬೇಕು. ತೋರಿಸಿದ್ರೆ ಕರೆಕ್ಟಾಗಿ ಹೇಳಿದ್ರು. ತೋರಿಸಿದ್ರೆ ಅಟ್ಲೀಸ್ಟ್ ಯಾರೋ ತೋರಿಸ್ಬೇಕು ಅಲ್ಲಿ. ಇದರಿಂದ ಸಕ್ಕ ಸಮಸ್ಯೆ ಆಗಿದೆ. ಬಾಳೆಕಾಯಿ ಕಟಿಂಗ್ ಮಾಡಿಸ್ದೆ. ನಿಮ್ ಕಡೆ 20 ಜನ ಇದ್ರು, ದೀಪಕ್ ಸರ್ ಅವರು ಇದ್ರು. ಬಟ್ ನಾನು 20 ಜನ ಇದ್ರು ಒಳಗಡೆ ಹೋಗಕ್ಕೆ ನನಗೆ ಭಯ, ಗೊತ್ತಾ? ಹಿಂಗಾಗಿದೆ. ಸರ್, ನನ್ನ ಹೆಸರು ಪ್ರದೀಪ್ ಅಂತ. ಇದೇ ಮುಳ್ಳೂರು ಗ್ರಾಮದವನು. ಬೆಣ್ಣಗೆರೆ ಗ್ರಾಮದಲ್ಲಿ ರಾಶಕಪ್ಪನವ್ರು ಹೊಡೆದಿತ್ತಲ್ಲ, ಅದೇ ಸ್ಪಾಟಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಯಲ್ಲಿ ಹಸು ಹೊಡೆದಿದೆ. 20 ದಿನದಿಂದ ಕಾರ್ಯಾಚರಣೆ ಏನೂ ನಡೆದಿಲ್ಲ. ಕ್ಯಾಮ್ರಾ ಕಟ್ಟಾರೆ, ಊಟ ತಿಂಡಿ ಮಾಡ್ತಾರೆ, ವೆಹಿಕಲಲ್ಲಿ ಓಡಾಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟು ಪ್ಲಸ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಎಲ್ಲ ಇದ್ದಾರೆ. ಮೊನ್ನೆ ನಂದು ಬಾಳೆಕಾಯಿ ಕಟಿಂಗ್ ಮಾಡಿಸ್ದೆ ಸರ್. 20 ಜನ ಇದ್ರು. ನನ್ನ ತೋಟಕ್ಕೆ ಹೋಗೋಕ್ಕೆ ಭಯ ಆಯ್ತಿತ್ತು. ನಾನು 1 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ನಾನು ಟ್ರ್ಯಾಕ್ಟರ್ ತಗೋ ಬರ್ತಿದ್ದವನು. ಇವತ್ತು 20 ಜನ ಇದ್ರು ನನ್ನ ತೋಟದೊಳಗಡೆ. ಬೆಳಿಗ್ಗೆ ಟೈಮ್ ಹೋಗೋಕ್ಕೆ ಭಯ ಆಯ್ತದೆ ನನಗೆ. ದಯವಿಟ್ಟು ನಮಗೆ ಇದು ಯಾರೂ ಸ್ಪಂದಿಸಿಲ್ಲ ಕರೆಕ್ಟಾಗಿ. ಇವತ್ತು 2 ಗಂಟೆಲಿ ಹೊಡೆದಿರೋದ್ರಿಂದ ನಾವು ಬೇಕಾದಷ್ಟು ಹೇಳ್ತಾ ಇದ್ದೀವಿ, ಏನೂ ಮಾಡಿಲ್ಲ, ಕಾರ್ಯಾಚರಣೆ ಮಾಡಿಲ್ಲ. ಕ್ಯಾಮ್ರಾಗಳು ಬೇರೆ ಕಡೆ ಇವೆ, ಬಟ್ ಇಲ್ಲಿಲ್ಲ ಸ್ಪಾಟಲ್ಲಿ. ರೋಡಲ್ಲಿ ಕಟ್ಟಿದ್ದಾರೆ, ಬೇರೆ ಕಡೆ ಇದ್ದಾವೆ. ಸ್ಪಾಟಲ್ಲಿ ಇಲ್ಲ. ರಾಶಕಪ್ಪ ಅವ್ರು ತೀರೋಗಿರಲ್ಲ, ಆ ಸ್ಪಾಟಲ್ಲಿ ಇಲ್ಲ ಕ್ಯಾಮ್ರಾಗಳು.
ಅದೇ ಸ್ಪಾಟಲ್ಲಿ 20 ಅಡಿ ದೂರದಲ್ಲಿ ಹಸು ಹೊಡೆದಿರೋದು ಜಯಪ್ಪ ಅನ್ನೋರ್ದು ಬೆಣ್ಣಗೆರೆ ಗ್ರಾಮದವ್ರದ್ದು. ಹೀಗಾಗಿ ಒಂದು ನಮಗೆ ಯಾವ್ದಾದ್ರು ಸಜೆಷನ್ ಮಾಡಿ ಕ್ಲೀನಾಗಿ ಒಂದು ಸ್ವಲ್ಪ ಹುಳಿ ಹಿಡಿಯೋ ವ್ಯವಸ್ಥೆ ಮಾಡಿಕೊಡಿ. ಇಲ್ಲ ಅಂದರೆ ಇವತ್ತು ಸಂಜೆ 7 ಗಂಟೆವರೆಗೆ ಹಿಡಿಬೋದು. ಅಂದ್ರೆ ಅರಣ್ಯಾಧಿಕಾರಿಗಳು ರೈತರು ಮಾತ್ರ ಕೇಳ್ತಾ ಇಲ್ಲ. ಅವ್ರದ್ದು ಮನಸ್ಸಲ್ಲಿದೆ, ಮನಸ್ಸಲ್ಲಿದೆ. ಆಹಾರ ಮಾಡಿಕೊಡ್ತಾರೆ ಅಷ್ಟೇ ಹೊರತು ಅವರು ಹಿಡಿತೇ ಇಲ್ಲ. ದಯವಿಟ್ಟು ಸ್ಪಂದಿಸ್ಬೇಕು. ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಎಲ್ಲೇ ಇದ್ರು ಒಂದು ಸ್ವಲ್ಪ ಮುಳ್ಳೂರು HD ಕೋಟೆ ತಾಲೂಕು ಮುಳ್ಳೂರು ಗ್ರಾಮದ ಬಗ್ಗೆ ಒಂದು ಸ್ವಲ್ಪ ಕೇರ್ ತಗೋಬೇಕು ಸರ್ ದಯವಿಟ್ಟು. ಇಲ್ಲ ಇವತ್ತು 7 ಗಂಟೆವರೆಗೆ ಹಿಡಿಬೋದು ಮನಸ್ಸು ಪಟ್ರೆ. ಯಾಕಂದರೆ ಡಾಟ್ ಮಾಡ್ಬೋದು. ಬೋನು ಬೇಕಾಗಿಲ್ಲ, ಆನೆಗಳು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಫಾರೆಸ್ಟ್ನವ್ರು ಒಂದಿಬ್ರು, ಡಾಕ್ಟರ್ ಅರವಳಿಕೆ ಮದ್ದು ಕೊಡೋರು ಒಂದಿಬ್ರು ಇದ್ರೆ ಸಾಕು, ಸ್ಪಾಟಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ಆಗಲ್ಲ. ಅಂದರೆ ಜಯಪ್ಪ ಅವರು, ನಾನು ಪ್ರದೀಪ್ ಅನ್ನೋ, ನಾನು ಇಬ್ಬರು ಇದ್ದೀವಿ. ನಮ್ಮ ಜೊತೆಗೆ ಫಾರೆಸ್ಟ್ನವ್ರು ಇಬ್ಬರು ಬರಲಿ, ಫೈರ್ ಅವ್ರಿಗೆ ಇದು ಕೊಡಲಿ, ಗನ್ ಕೊಡಲಿ, ಫೈರ್ ಮಾಡ್ಕೊಡ್ತೀವಿ, ಡಾಟ್ ಮಾಡ್ಕೊಡ್ತೀವಿ ನಾವು. ಇಲ್ಲ ಇವತ್ತು ಬೆಳಗ್ಗೆ 7 ಗಂಟೆವರೆಗೆ ಮಾಡ್ಬೋದು. ಮಾಡಿದ್ರೆ ಮಾಡ್ಬೋದು. 5:30 6 ಗಂಟೆಗೆ ಬಂದೇ ಬರ್ತದೆ ಅದು ಮಾಂಸ ತಿನ್ನೋಕ್ಕೆ. ರಕ್ತ ಕುಡಿದು ಹೋಗಿದೆ, ಇಲ್ಲೇ ಇದೆ ಸ್ಪಾಟಲ್ಲಿ, ಬಂದೇ ಬರ್ತದೆ. ಮಿದ್ಮೇರಿ ಅದು ಇವತ್ತು ಬಿಟ್ಟರೆ ಇವರು ನಾಳೆ 7 ಗಂಟೆ ಮೇಲೆ ಅವರು ಮುಳ್ಳೂರು ಗ್ರಾಮದಲ್ಲಿ ಇರೋಕ್ಕಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲಿ. ನಮ್ಮ ಮನೆ ಬೇರೆ ನಮ್ಗೆ ಹೆಂಗಾಯ್ತದೆ ಹಂಗೆ ಇರಲಿ ಬಿಡಿ ರೈತರು. ಇಲ್ಲ ಅಂದರೆ ಈಶ್ವರ್ ಖಂಡ್ರೆ ಬಂದು ದಯವಿಟ್ಟು ನಮ್ಮ ಭಾಗದ ಜಮೀನು, ಈ ಕಡೆ 7ನೇ ಮೇಲೆ ಜಮೀನು ನಮ್ಮದೇ 10 ಎಕರೆ ಐತೆ, ಕೊಟ್ಬಿಡೋಕೆ ರೆಡಿ ಇದ್ದೀನಿ. ದಯವಿಟ್ಟು ನೀವು ಅರಣ್ಯ ಸಚಿವರು ಬಂದು ನಂದು ನಾಳೆನೇ ರಿಜಿಸ್ಟರ್ ಮಾಡ್ಕೊಡ್ತೀನಿ, ಬಂದು ತಗೋಬಿಡಿ. ಇಷ್ಟನ ನಾವು ಹೇಳ್ತಾ ಇದ್ದೀವಿ. ಸುತ್ತಾಡ್ಬಿಟ್ಟು ಅಲ್ಲಿ ತೋಟದ ಅಕ್ಕಪಕ್ಕ ತೋಟದಲ್ಲಿ ಎಳ್ನೀರು ಕುಡ್ಕೊಂಡು ಹೊರಟೋಗೋದು ಇಷ್ಟು ಮಾಡ್ತಾ ಇದ್ದಾರೆ ಅವರು. ಏನು ಗಮನಕ್ಕೆ ಬರ್ತಾ ಇಲ್ಲ. ಹುಲಿ ಹಿಡಿಯೋಕ್ಕೆ ಬರ್ತಾ ಇಲ್ಲ ಅವರು. ನಮ್ಮ ತೋಟದಲ್ಲಿ ಅವರು ಎಳ್ನೀರು ಕುಡಿದಿರೋದಕ್ಕೂ ಅವ್ರಿಗೂ FIR ಹಾಕಬೇಕು. ಯಾಕಂದರೆ ಕೇಳ್ಬಿಟ್ಟು ಕುಡಿಬೇಕು. ನಾನು ಕೇಳಿದ್ರೆ ನಾನೇ ಕೊಡೋನು ಸರ್, 1 ಅಲ್ಲ 2 ಥರ ನಾನೇ ಕೊಡೋನು. ಯಾಕೆ ಕುಡಿಬೇಕು ಅವರು ರೈತರದ? ನಾನು ಕಷ್ಟ ಮಾಡಿಲ್ವದ? ರೈತರು ಅವರು ಕಷ್ಟಕ್ಕೆ ಬರ್ದಿದವರು, ರೈತರು ಎಳ್ನೀರು ಹಾಕ್ಬೇಕು ಅವ್ರಿಗೆ. ನನ್ನೇ ಕೇಳಿದ್ರೆ ನಾನೇ ಕೊಡೋನಲ್ಲ, ಯಾಕೆ ಕೊಚ್ಕೊಂಡು ಕುಡಿಬೇಕಾಯ್ತು ಅವರು? ಮಧ್ಯಾಹ್ನ 1:30 ಅಷ್ಟೊತ್ತಲ್ಲಿ ಆಗಿರೋದು. 1:30 ಆಗಿ ಯಾವುದೇ ಥರ ಮುಂಜಾಗ್ರತೆ ಕ್ರಮಕ್ಕೆ ತಗೋತಿಲ್ಲ. ಅವತ್ತಿಂದನೂ ಹೇಳ್ತಾ ಇದ್ದೀವಿ, ಪ್ರತಿದಿನ ಬಂದಾಗಲೂ ಹೇಳ್ತಾ ಇದ್ದೀವಿ. ಪ್ರತಿದಿನ ಹೇಳಿದ್ರು ಅವತ್ತು ಇರೋ ಸ್ಪಾಟ್ರೆ ನಾವೇ ತೋರಿಸ್ತೀವಿ, ನಾವೇ ಮುಂದಾಗಿ ಬಂದು ತೋರಿಸ್ತೀವಿ ಅಂತ ಹೇಳಿದ್ರು. ಅವ್ರದ್ದೇ ಒಂದು ಇಲಾಖೆದ ಒಂದು ಕರುನು ಹೊಡ್ಕೊಂಡೈತೆ. ಕರು ಹೊಡ್ಕೊಂಡಿದ್ರು ಯಾವುದೇ ಥರ ಬೇಜವಾಬ್ದಾರಿತನದಿಂದ ಬರ್ತಾರೆ, ಕ್ಯಾಮ್ರಾ ನೋಡ್ತಾರೆ. ಕಾಣಿದಂಗೆ ಎಳ್ನೀರು ಕುಡಿಯೋದು, ಯಾರು ಇಲ್ಲದೆ ಟೈಮಲ್ಲಿ ಆ ಕಡೆ ಈ ಕಡೆ ತಿರ್ಗಾಡ್ಕೊಂಡು ಎಳ್ನೀರನ್ನೆಲ್ಲ ಕುಡ್ಕೊಂಡು ಎಲ್ಲನೂ ಮಾಡ್ತಿದ್ದಾರೆ. ಯಾವ ರೈತರನ್ನ ಯಾರನ್ನೂ ಕೇಳಲ್ಲ. ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಂಡು ಆ ಕಡೆನೇ ಹೋಯ್ತಿದ್ದಾರೆ. ಪ್ರಾಮಾಣಿಕವಾಗಿ ಯಾವುದೇ ಥರ ಕೆಲಸ ಮಾಡ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರು ಏನು ಬೇಕೋ ಅದು ಮಾಡ್ಕೊಂತಾರೆ, ತಿರ್ಗಾಡ್ಕೊಂಡು ಹೋಗೋದು ಮಾತ್ರ ಮಾಡ್ತಿದ್ದಾರೆ. ಇವಾಗ ಹೇಳಿದ್ರು ಬೇಕು ತರಿಸ್ತೀನಿ ಅಂತಾರೆ, ಇನ್ನೂ ಬಂದಿಲ್ಲ. ಸ್ಪಾಟಿಗೆ ನಮ್ಗೆ ಫೋನ್ ಮಾಡಿ 1 ಅವರ್ ಆಗೈತೆ, ಅವಾಗ ಬಂದಿರೋದು. ಅಲ್ಲಿದ್ದೀವಿ ಇಲ್ಲಿದ್ದೀವಿ, ಸ್ಟ್ರೈಕ್ ಆಗೈತೆ, ಗಾಡಿ ಅಡ್ಡ ಆಗೋಗೈತೆ, ಬರ್ತೀವಿ. ಬ್ಯಾಲ್ಕುಪ್ಪಲ್ ಐತೆ, ಬೆಳಿಗ್ಗೆಯಿಂದ ಸ್ಪಾಟಲ್ಲಿ ಒಬ್ಬರು ಇಲ್ಲ. ಇಲ್ಲಿ ಬನ್ನಿ ಅಂತ ಫೋನ್ ಮಾಡಿ ನಾವೇ ಹೆಜ್ಜೆ ಗುರುತು ಹೋಗೈತೆ ಅಂದ್ರೆ ಬೆಳಿಗ್ಗೆಯಿಂದ ಬಂದಿಲ್ಲ, ಮಧ್ಯಾಹ್ನ ಮೇಲೆ ಬಂದವ್ರೆ. ಇವಾಗ ನಾವು ಫೋನ್ ಮಾಡಿದ್ಮೇಲೆ ಇಲ್ಲಿಗೆ ಬಂದಿರೋದು ಸ್ಪಾಟ್ಗೆ ಅವರು.